ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ. ಮಾತೃಭಾಷೆಯ ಪ್ರಾಮುಖ್ಯತೆ ಈ ಒಂದು ವಿಷಯದ ಮೇಲೆ ಕೆಲವು ಮುಖ್ಯ ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ನಮ್ಗೆಲ್ಲರಿಗೂ ಸಹ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅಂದ್ರೆ ಕಲಿಯುತ್ತಿರುವ ಮಕ್ಕಳು ಇರಬಹುದು, ಚಿಕ್ಕ ಮಕ್ಕಳಿಂದನೂ ಸಹ ಮನೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನೇ ಮಾತನಾಡೋದನ್ನ ಹಲವಾರು ಪೋಷಕರು ರೂಢಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರ ಸ್ವಂತ ಅಂದ್ರೆ ಮಾತೃಭಾಷೆ ಯಾವುದನ್ನ ಅವರು ಮನೆಯಲ್ಲಿ ಮಾತಾಡ್ತಾರೋ ಅದನ್ನ ಬಿಟ್ಟು ಇಂಗ್ಲಿಷ್ ಭಾಷೆಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇತ್ತೀಚಿನ ಮಕ್ಕಳಲ್ಲಿ ಈ ಮಾತೃಭಾಷೆಯ ಕೊರತೆ ಎದ್ದು ಕಾಣ್ತಾ ಇದೆ. ನೀವು ಎಲ್ಲೇ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಜನನ ನೀವು ಆಗಿರಬಹುದು, ಆಮೇಲೆ ಪ್ರಪಂಚದ ಯಾವುದೇ ಒಂದು ದೇಶದಲ್ಲಿ ನೀವು ವಾಸ ಮಾಡ್ತಾ ಇರಬಹುದು, ಅಲ್ಲಿ ಮಕ್ಕಳು ಜನನವನ್ನ ಪಡೆದ್ರೂ ಸಹ ನಿಮ್ಮ ಒಂದು ಮಾತೃಭಾಷೆಯನ್ನ ಮಕ್ಕಳಿಗೆ ಕಲಿಸೋದ್ರಿಂದ ಹಲವಾರು ಪ್ರಯೋಜನಗಳು ಮಕ್ಕಳ ಜೀವನದಲ್ಲಿ ನಾವು ನೋಡಬಹುದು. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಏನ್ ಮಾಡ್ತಾರೆ, ಈಗ ಉದಾಹರಣೆಯಾಗಿ ಮನೆಯಲ್ಲಿ ಕನ್ನಡ, ತೆಲುಗು, ಮರಾಠಿ, ಹಿಂದಿ, ತುಳು ಹೀಗೆ ಸಂಸ್ಕೃತ ಬೇರೆ ಬೇರೆ ಭಾಷೆಗಳನ್ನ ಮಾತೃಭಾಷೆಯಾಗಿ ಮಾತನಾಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ಮಕ್ಕಳಿಗೆ ಏನ್ ಮಾಡ್ತಾರೆ, ಅವರಿಗೆ ಜನಿಸಿರುವ ಮಕ್ಕಳಿಗೆ ಇಲ್ಲ, ಮಾತೃಭಾಷೆ ಪ್ರಾಮುಖ್ಯತೆ ಅಷ್ಟು ಇಲ್ಲ, ಇಂಗ್ಲಿಷ್ ನಲ್ಲೇ ಮೊದಲಿನಿಂದನೂ ಸಹ ಮಕ್ಕಳಿಗೆ ಮಾತನಾಡೋದ್ರಿಂದ ತುಂಬಾ ಇವರಿಗೆ ಜ್ಞಾನ ಬರುತ್ತೆ, ಚೆನ್ನಾಗಿ ಫ್ಲೂಯೆನ್ಸಿ ಆಗಿ ಇಂಗ್ಲಿಷ್ ಮಾತಾಡ್ತಾರೆ, ಇದರಿಂದ ಇವರ ಜ್ಞಾನನೂ ಸಹ ಜಾಸ್ತಿ ಆಗತ್ತೆ, ಆಮೇಲೆ ಸಮಾಜದಲ್ಲಿ ಇವರ ಸ್ಥಾನಮಾನನೂ ಸಹ ಚೆನ್ನಾಗಿರುತ್ತೆ ಅನ್ನುವ ಆಲೋಚನೆಯಿಂದ ಹಲವಾರು ಪೋಷಕರು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಸ್ವಲ್ಪ ಒಂದು 7-8 ತಿಂಗಳಿಂದನೇ ಅವರಿಗೆ ಇಂಗ್ಲಿಷ್ ನಲ್ಲಿ ಮಾತನಾಡೋದು, ಆಮೇಲೆ ಹೇಳ್ಕೊಡೋದು ವರ್ಡ್ಸ್ ಅನ್ನ, ಆಮೇಲೆ ಅವರ ಮನೆಯಲ್ಲಿ ಪ್ರತಿನಿತ್ಯ ಇಂಗ್ಲಿಷ್ ಅನ್ನ ಬಳಸೋದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಮಕ್ಕಳಿಗೆ ಅವರ ಒಂದು ಮಾತೃಭಾಷೆಯನ್ನ ಕಲಿಯೋದಕ್ಕೆ ಯಾವುದೇ ತರಹ ಪ್ರೋತ್ಸಾಹ ಮನೆಯಿಂದ ದೊರಕ್ತಾ ಇಲ್ಲ. ಇದರಿಂದ ಹಲವಾರು ಮಕ್ಕಳಿಗೆ ಅವರ ಒಂದು ಮಾತೃಭಾಷೆ ಸರಿಯಾಗಿ ಬರೋದೇ ಇಲ್ಲ, ಮಾತನಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ಆಮೇಲೆ ಬೇರೆಯವರು ಯಾವುದಾದ್ರೂ ವಿಷಯವನ್ನ ಮಾತೃಭಾಷೆಯಲ್ಲಿ ಹೇಳಿದಾಗ ಅವುಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಸಹ ಗೊತ್ತು, ಅಂದ್ರೆ ಹೊರಗೆ ವ್ಯವಹಾರಿಕವಾದ ಒಂದು ಭಾಷೆ ಯಾವ್ದಿದೆಯೋ ಎಲ್ಲರನ್ನೂ ಸಹ ಕಲಿಬೇಕು, ಅದರಲ್ಲಿ ಯಾವುದೇ ಒಂದು ಹಿನ್ನಡೆ ಇರಬಾರ್ದು. ಆದರೆ ನಾವು ಜೀವನದಲ್ಲಿ ವ್ಯವಹಾರಿಕ ಭಾಷೆಯನ್ನೇ ನಮ್ಮ ಒಂದು ಮಾತೃಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಾಗ ಇದರಿಂದ ಮಾನಸಿಕ ಅಂದ್ರೆ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸಲು ಬೇರೆಯವರ ಜೊತೆಗೆ ಅದರ ಒಂದು ಸಮಸ್ಯೆಯನ್ನ ಮುಂದೆ ಮಕ್ಕಳು ಅನುಭವಿಸ್ತಾರೆ. ಆಮೇಲೆ ಇದರಿಂದ ಅಂದ್ರೆ ಮಾತೃಭಾಷೆಯನ್ನ ಯಾರು ಕಡೆಗಣನೆ ಮಾಡ್ತಾರೋ ಅವರಿಗೆ ಒಂದು ಕಲಿಕಾ ಸಾಮರ್ಥ್ಯನೂ ಸಹ ಕಡಿಮೆ ಇರುತ್ತೆ ಅನ್ನೋದು ಹಲವಾರು ಅಧ್ಯಯನಗಳಿಂದ ಇವಾಗ ಹೊರ ಹಾಕಲ್ಪಟ್ಟ ಒಂದು ಅಂಶವಾಗಿ ನಾವು ನೋಡಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡೋದಾದ್ರೆ ಮಕ್ಕಳಿಗೆ ನಾವು ಮನೆಯಲ್ಲಿ ಪೋಷಕರು ನಮ್ಮ ಒಂದು ಮಾತೃಭಾಷೆ ಯಾವ್ದಿರುತ್ತೋ ಅದನ್ನ ಕಲಿಸುವುದಕ್ಕೆ ಹಿಂದೇಟ ಆಗ್ತಾ ಇದೀವಿ. ಇದರಿಂದ ಮಕ್ಕಳಿಗೆ ಮಾತೃಭಾಷೆಯ ಒಂದು ಪ್ರಾಮುಖ್ಯತೆನೂ ಸಹ ತಿಳಿತಾ ಇಲ್ಲ. ಈ ಒಂದು ಮಾತೃಭಾಷೆಯನ್ನ ಯಾಕೆ ನಾವು ಹೇಳ್ಕೊಡ್ಬೇಕು ಮೊದಲನೇದಾಗಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಆ ಒಂದು ಗರ್ಭಾವಸ್ಥೆಯಲ್ಲಿದ್ದಾಗಿಂದನೂ ಸಹ ಮಗು ತಾಯಿಯ ಅಂದ್ರೆ ತಾಯಿ ಇರುವಂತಹ ವಾತಾವರಣದಲ್ಲಿ ಯಾವ ಭಾಷೆಯನ್ನ ಮಾತನಾಡ್ತಾ ಇರ್ತಾರೋ ಆ ಒಂದು ಭಾಷೆಯನ್ನ ಅದು ಪರಿಕಲ್ಪನೆಯನ್ನ ಆ ಒಂದು ಗರ್ಭಾವಸ್ಥೆ ಇರುವಾಗಲಿಂದನೇ ಕೇಳಿರುತ್ತೆ ಮಗು. ಆಮೇಲೆ ಆ ಒಂದು ಶಬ್ದಗಳಿಗೆ, ಆ ಒಂದು ಸಂವೇದನೆಗಳಿಗೆ, ಭಾವನೆಗಳಿಗೆ ಅದು ಸ್ಪಂದಿಸ್ತಾ ಇರುತ್ತೆ ಒಳಗಡೆ ಮಗು. ಸೊ ಆಗಿನಿಂದಲೇ ಅದಕ್ಕೆ ಒಂದು ಭಾವನೆಗಳ ಆಮೇಲೆ ಭಾಷೆಗಳ ಒಂದು ಪರಿಕಲ್ಪನೆ ರೂಪಿತ ಆಗ್ತಾ ಇರುತ್ತೆ. ಸೊ ಯಾವಾಗ್ಲೂನು ಸಹ ಮಗು ಜನನ ಆದ್ಮೇಲೆ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ತಾಯಿ ಯಾವ ಒಂದು ಭಾಷೆಯನ್ನ, ತಂದೆ ಯಾವ ಒಂದು ಭಾಷೆಯನ್ನ ಮನೆಯಲ್ಲಿ ಮಾತನಾಡ್ತಿರ್ತಾರೋ ಆ ಒಂದು ಭಾಷೆಯಲ್ಲಿ ಅವರ ಜೊತೆಗೆ ನಾವು ಮಾತನಾಡಿದಾಗ ಇದರಿಂದ ಭಾವನಾತ್ಮಕವಾಗಿ ಮಕ್ಕಳುನು ಸಹ ತುಂಬಾ ಒಂದು ಸದೃಢವಾದ ಒಂದು ಸಂಬಂಧವನ್ನ ಪೋಷಕರ ಜೊತೆಗೆ ಹೊಂದಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಕೊರತೆನೂ ಸಹ ಕಾಣ್ತಾ ಇದೆ. ಮಕ್ಕಳಿಗೆ ನಾವು ಈಗ ಮಾತೃಭಾಷೆ ಈಗ ಕನ್ನಡ ಇದ್ದಾಗ ಅಥವಾ ತೆಲುಗು ಇದ್ದಾಗ, ಮರಾಠಿ ಇದ್ದಾಗ ಅಥವಾ ಬೇರೆ ಮಾತೃಭಾಷೆ ಇದ್ದಾಗ ನೀವು ಆ ಒಂದು ಭಾಷೆಯಲ್ಲಿ ಮಾತನಾಡದೆ ವ್ಯವಹಾರಿಕ ಭಾಷೆಯನ್ನ ನೀವು ಉಪಯೋಗ ಮಾಡಿದ್ರೆ
ನಿಮ್ಮ ಒಂದು ಭಾವನೆಗಳನ್ನ ಸರಿಯಾಗಿ ಮಗು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಮಕ್ಕಳು ಅವರ ಒಂದು ಭಾವನೆಗಳನ್ನ ಸರಿಯಾಗಿ ನಿಮಗೆ ವ್ಯಕ್ತಪಡಿಸ್ಬೇಕು ನಿಮ್ಮ ಮುಂದೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಮಾತೃಭಾಷೆಯನ್ನ ಸರಿಯಾಗಿ ಅವರಿಗೆ ಹೇಳಿಕೊಟ್ಟಾಗ, ಇದರಿಂದ ಅವರ ಭಾವನೆಗಳನ್ನು ಸಹ ವ್ಯಕ್ತಪಡಿಸಲು ಇದು ತುಂಬಾ ಅನುಕೂಲ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮಕ್ಕಳಲ್ಲಿನೂ ಸಹ ಒಂದೇ ಒಂದು ವ್ಯವಹಾರಿಕ ಭಾಷೆ ಯಾವುದಿದೆಯೋ ಅದೇ ಒಂದು ಭಾಷೆಯನ್ನ ಮಾತನಾಡ್ತಾ ಇರ್ತಾರೆ ಸತತವಾಗಿ. ಮನೆಯಲ್ಲಿನೂ ಸಹ, ಕುಟುಂಬದವರಲ್ಲಿನೂ ಸಹ ಅದೇ ಒಂದು ಭಾಷೆಯನ್ನ ಬಳಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಪೋಷಕರು ಇಲ್ಲ ನಮ್ಮ ಮಕ್ಳು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ, ಹಿಂಗ್ ಮಾತಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ, ಅವರ ಒಂದು ಜೀವನನೂ ಸಹ ತುಂಬಾ ಚೆನ್ನಾಗಿರತ್ತೆ ಅನ್ನುವ ಒಂದು ಕಲ್ಪನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರ ಮಾತೃಭಾಷೆಯನ್ನೇ ಕಲಿಸೋದಕ್ಕೆ ಮರೀತಾ ಇದ್ದಾರೆ. ಮಾತೃಭಾಷೆಯನ್ನ ಕಲಿದೇ ಇದ್ದಾಗ ಏನಾಗತ್ತೆ, ಹಲವಾರು ಸಮಸ್ಯೆಗಳು ಮಕ್ಕಳಿಗೆ ಮುಂದೆ ಜೀವನದಲ್ಲಿ ಎದುರಾಗಬಹುದು. ಉದಾಹರಣೆಯಾಗಿ ಅವರ ಭಾವನೆಯನ್ನ ಸರಿಯಾಗಿ ವ್ಯಕ್ತಪಡಿಸುವಲ್ಲಿ ಅವರು ಹಿಂದೇಟು ಹಾಕ್ಬಹುದು, ಅಥವಾ ಮಾತೃಭಾಷೆಯಲ್ಲಿ ಯಾರೆಲ್ಲ ಮಾತನಾಡ್ತಾ ಇರ್ತಾರೋ ಅವರ ಜೊತೆಗೆ ಒಳ್ಳೆಯ ಒಂದು ಸಂಬಂಧ ಇರದೇ ಇರಬಹುದು. ಕೆಲವು ವರ್ಷಗಳ ಆದ್ಮೇಲೂನು ಸಹ ಅವರ ಒಂದು ಪೋಷಕರ ಜೊತೆಗೂನು ಸಹ ಅಷ್ಟು ಗಟ್ಟಿಯಾದ ಸಂಬಂಧ, ಸದೃಢವಾದ ಸಂಬಂಧ ಮಕ್ಕಳಲ್ಲಿ ಇರುವುದಿಲ್ಲ ಅನ್ನುವ ಒಂದು ಅಂಶವನ್ನು ಸಹ ನಾವು ನೋಡ್ತಾ ಇದೀವಿ. ಮಾತೃಭಾಷೆಯನ್ನ ನೀವು ಕಲಿಸೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಮಕ್ಕಳಿಗೆ ಮಾತೃಭಾಷೆಯ ಒಂದು ಪರಿಕಲ್ಪನೆನೇ ಇಲ್ಲ. ಹಲವಾರು ಮಕ್ಕಳು ಮಾತೃಭಾಷೆಯನ್ನ ಕಲಿಯೋದ್ರಿಂದ ವಂಚಿತರಾಗ್ತಾ ಇದ್ದಾರೆ. ಬೇರೆ ಎಲ್ಲಾ ಭಾಷೆಗಳನ್ನು ಸಹ ಕಲಿತಾ ಇರ್ತಾರೆ, ಆದ್ರೂ ಮಾತೃಭಾಷೆಯನ್ನ ಕಲಿತಾ ಇರೋದಿಲ್ಲ, ಮಾತನಾಡ್ತಾ ಇರೋದಿಲ್ಲ. ಇದರಿಂದ ಹಲವಾರು ಸಮಸ್ಯೆಗಳು ಮಕ್ಕಳು ಎದುರಿಸ್ತಾರೆ. ಮಕ್ಕಳು ಮಾತೃಭಾಷೆಯನ್ನ ಕಲಿಯೋದ್ರಿಂದ ಯಾವೆಲ್ಲ ಅನುಕೂಲಗಳು ಅವರ ಜೀವನದಲ್ಲಿ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಮೊದಲು ತಾಯಿಯ ಮತ್ತು ಮನೆಯ ಕುಟುಂಬದ ಜೊತೆಗೆ ಅವರು ವಾಸಿಸುತ್ತಿರುವ ಆ ಒಂದು ವಾತಾವರಣ, ಪರಿಸರದ ಜೊತೆಗೆ ಸದೃಢವಾದ ಒಂದು ಸಂಬಂಧವನ್ನ ಮಗು ಪಡೆದುಕೊಳ್ಳುತ್ತೆ. ಮಾತೃಭಾಷೆಯನ್ನ ಮಾತನಾಡ್ತಾ ಮಾತನಾಡ್ತಾ ಮಗು ಸದೃಢವಾದ ಮನಸ್ಥಿತಿಯನ್ನು ಸಹ ರೂಢಿಸಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತೆ. ಅವರ ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಯಾವುದೇ ಒಂದು ನಿಯಮ ಅಥವಾ ನಿರ್ಬಂಧನೆಗಳಿಲ್ಲದೆ ಕುಟುಂಬದ ಜೊತೆಗೆ ಮತ್ತು ಅವರು ವಾಸಿಸುತ್ತಿರುವ ಸಂಬಂಧಿಕರ ಜೊತೆಗೆ ಅವರ ಒಂದು ಅಭಿಪ್ರಾಯಗಳನ್ನ ಸದೃಢವಾಗಿ ಅವರು ಮಾತೃಭಾಷೆಯಲ್ಲಿ ತಿಳಿಸಲು, ಆಮೇಲೆ ಅವರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲುನು ಸಹ ಈ ಒಂದು ಮಾತೃಭಾಷೆ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸಿದೆ. ಹಲವಾರು ಸಂಶೋಧನೆಗಳಿಂದ ಮಾತೃಭಾಷೆಯನ್ನ ಕಲಿತ ಮಕ್ಕಳಲ್ಲಿ ಆತ್ಮವಿಶ್ವಾಸನೂ ಸಹ ಜಾಸ್ತಿಯಾಗಿರುತ್ತದೆ ಅನ್ನುವ ಅಂಶ ಹೊರಹಾಕಲ್ಪಟ್ಟಿದೆ. ಇದರ ಜೊತೆಗೆ ಅವರ ಒಂದು ಕಲಿಕಾ ಸಾಮರ್ಥ್ಯನೂ ಸಹ ಚೆನ್ನಾಗಿರುತ್ತದೆ. ಆಮೇಲೆ ಅವರ ಒಂದು ಕುಟುಂಬದ ಜೊತೆಗೆ ತಂದೆ ತಾಯಿ ಜೊತೆಗಿರಬಹುದು, ಆಮೇಲೆ ಅಕ್ಕ ತಂಗಿಯರ ಜೊತೆ ಇರಬಹುದು, ಅವರ ಸಂಬಂಧಿಕರ ಜೊತೆ ಇರಬಹುದು, ಅವರ ಒಂದು ಒಡನಾಟ ತುಂಬಾ ಚೆನ್ನಾಗಿರುತ್ತೆ ಅನ್ನುವ ಅಂಶವನ್ನು ಸಹ ನಾವು ಗಮನಿಸಬಹುದು. ಮಾತೃಭಾಷೆಯಲ್ಲಿ ಚೆನ್ನಾಗಿ ಜ್ಞಾನವನ್ನು ಹೊಂದಿದ ಅಂದ್ರೆ ಚೆನ್ನಾಗಿ ಮಾತನಾಡಲು ಬರುವ ಮಕ್ಕಳಲ್ಲಿ ಅವರ ಒಂದು ಸ್ವಾಭಿಮಾನದ ವಿಷಯಗಳನ್ನ ಅಂದ್ರೆ ಹಲವಾರು ವಿಷಯಗಳನ್ನ ಅವರು ವ್ಯಕ್ತಪಡಿಸುವಲ್ಲಿ ಬೇರೆಯವರ ಹತ್ರ ಸದೃಢ ಮನಸ್ಸನ್ನ ಅವರು ರೂಪಿಸ್ಕೊಳ್ತಾರೆ ಜೀವನದಲ್ಲಿ ಅನ್ನುವ ಅಂಶವನ್ನು ಸಹ ಹೊರ ಹಾಕಲ್ಪಟ್ಟಿದೆ. ಮಗು ಜನಿಸಿದಂದಿನಿಂದ 6 ವರ್ಷದವರೆಗೆ ಮಾತೃಭಾಷೆಯನ್ನ ಅವರ ಜೊತೆಗೆ ಮಾತನಾಡೋದ್ರಿಂದ, ಆಮೇಲೆ ಹಲವಾರು ವಿಷಯಗಳನ್ನ ಹೇಳೋದ್ರಿಂದ ಮಾತೃಭಾಷೆಯಲ್ಲಿ ಮಗು ಅದರ ಒಂದು ಕಲಿಕೆಯ ಕೌಶಲ್ಯಗಳನ್ನ ರೂಪಿಸಿಕೊಳ್ಳುತ್ತದೆ. ಆಮೇಲೆ ಸದೃಢ ಮನಸ್ಸನ್ನ ರೂಪಿಸಿಕೊಳ್ಳೋದಕ್ಕೂ ಸಹ ಇದು ಸಹಕಾರಿಯಾಗುತ್ತದೆ. ಎಷ್ಟೇ ವ್ಯವಹಾರಿಕ ಭಾಷೆಯನ್ನ ನಾವು ಕಲಿಸಿದ್ರೂ ಸಹ ಕೆಲವು ಭಾವನೆಗಳನ್ನ ಮಾತೃಭಾಷೆಯಲ್ಲಿ ವ್ಯಕ್ತಪಡಿಸಿದಾಗ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗತ್ತೆ. ಆಮೇಲೆ ಅವರ ಒಂದು ಭಾವನೆಗಳನ್ನ, ನಿರ್ಧಾರಗಳನ್ನ ಅವರು ಸರಿಯಾಗಿ ಬೇರೆಯವರಿಗೆ ತಿಳಿಸ್ಬೇಕು ಅಂದಾಗ ಮಾತೃಭಾಷೆಯನ್ನ ಅವರು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸೊ ಹಲವಾರು ಮಕ್ಕಳಲ್ಲಿ ಈಗ ಮಾತೃಭಾಷೆಯನ್ನ ಕಲಿಯೋದಕ್ಕೆ ಹಿಂದೇಟಾಕ್ತಾರೆ. ಆಮೇಲೆ ಪೋಷಕರುನು ಸಹ ಮೊದಲಿನಿಂದನೇ ಮಕ್ಕಳಿಗೆ ಮಾತು ಬರೋದಕ್ಕೆ ಸ್ಟಾರ್ಟ್ ಆದಾಗಿಂದನೇ ಅವರು ವ್ಯವಹಾರಿಕ ಭಾಷೆಯಾದ ಇಂಗ್ಲಿಷ್ ಅನ್ನ ತುಂಬಾ ಮಾತನಾಡಿಸ್ತಾ ಇರ್ತಾರೆ. ಅದರಲ್ಲೇ ಎಲ್ಲಾನು ಸಹ ಮನೆಯಲ್ಲಿ ಇರುವಂತಹ ಸಂಬಂಧಿಕರುನು ಸಹ ಮಾತನಾಡಿಸ್ತಾ ಇರ್ತಾರೆ. ಇದರಿಂದ ಮಗು ಏನಾಗತ್ತೆ, ನಮ್ಮ ಒಂದು ಭಾಷೆ ಇದೇ ಒಂದು ಭಾಷೆ ನಮ್ದು ಅಂತ ಅದನ್ನ ಕಲಿಯೋದಕ್ಕೆ ರೂಢಿ ಮಾಡ್ಕೊಳ್ಳುತ್ತೆ. ಮಾತೃಭಾಷೆಯ ಒಂದು ಪರಿಕಲ್ಪನೆನೇ ಮಗುಗೆ ಇರೋದಿಲ್ಲ. ಸೊ ಶಾಲೆಗೆ ಬಂದ್ಮೇಲೆ ಮತ್ತೆ ಅದೇ ಒಂದು ಭಾಷೆಯನ್ನ ಕಲಿಸ್ತಾ ಇರ್ತಾರೆ. ಅವರ ಒಂದು ಮಾತೃಭಾಷೆ ನಮ್ಮದು ಈ ಭಾಷೆ ಅನ್ನೋದನ್ನ ಮಕ್ಕಳು ತಿಳಿದುಕೊಳ್ಳೋದಕ್ಕೆ ತುಂಬಾ ವರ್ಷಗಳನ್ನು ಸಹ ಹಿಡಿಯುತ್ತೆ. ಇದರಿಂದ ಮಕ್ಕಳಿಗೆ ಹಲವಾರು ಸಮಸ್ಯೆಗಳನ್ನು ಸಹ ಬರುತ್ತೆ. ಮಾತೃಭಾಷೆಯನ್ನ ಸರಿಯಾಗಿ ಬರುವಂತಹ ಮಕ್ಕಳಲ್ಲಿ ಕಲಿಕಾ ಕೌಶಲ್ಯಗಳನ್ನು ಸಹ ಚೆನ್ನಾಗಿರತ್ತೆ.
ಅವರ ಒಂದು ಆತ್ಮವಿಶ್ವಾಸನೂ ಸಹ ಉನ್ನತ ಮಟ್ಟದಲ್ಲಿರುತ್ತದೆ ಅಂತ ಹಲವಾರು ಸಂಶೋಧನೆಗಳಿಂದ ನಾವು ಕಾಣಲ್ಪಡ್ತೀವಿ. ಸೊ ಮಾತೃಭಾಷೆಯನ್ನ ಅಷ್ಟು ಕಡೆಗಣನೆ ಮಾಡಬೇಡಿ. ನಾವು ಎಷ್ಟೇ ವ್ಯವಹಾರಿಕ ಭಾಷೆಯನ್ನ ಕಲಿತ್ರುನು ಸಹ ಮಾತೃಭಾಷೆಗೆ ಮೊದಲ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ನಾವು ಎಲ್ಲೇ ವಾಸ ಮಾಡಿದ್ರುನು ಸಹ ಯಾವುದೇ ಒಂದು ಭಾಷೆಯನ್ನು ಕಲ್ತ್ರೂ ಸಹ ಮನೆಯಲ್ಲಿ ಮಕ್ಕಳ ಜೊತೆ ಕುಟುಂಬಸ್ಥರ ಜೊತೆ ನಮ್ಮ ಒಂದು ಮಾತೃಭಾಷೆಯನ್ನ ಮಾತನಾಡಬೇಕಾಗತ್ತೆ. ಇದರಿಂದ ಹಲವಾರು ಸಂಬಂಧಗಳು ಸದೃಢಗೊಳ್ಳುತ್ತದೆ ಮತ್ತು ಭಾಷೆಯ ಪರಿಕಲ್ಪನೆಯನ್ನು ಸಹ ಮಕ್ಕಳಿಗೆ ಸರಿಯಾಗಿ ನಾವು ತಿಳಿಸಿಕೊಟ್ಟ ರೀತಿಯಲ್ಲಿ ಆಗುತ್ತದೆ. ಇದರಿಂದ ಹಲವಾರು ಉಪಯೋಗಗಳು ಮಗುವಿನಲ್ಲಿ ಬೆಳೆಯುತ್ತಿರುವ ಮಗುವಿನಲ್ಲಿ ಉನ್ನತ ಮಟ್ಟದಲ್ಲಿ ಆ ಒಂದು ಕೌಶಲ್ಯಗಳು ರೂಪಿತ ಆಗುವುದಕ್ಕೆ ಸಹಾಯನೂ ಸಹ ಆಗುತ್ತದೆ. ಮಾತೃಭಾಷೆಯನ್ನ ಪೋಷಕರು ಕಡೆಗಣನೆ ಮಾಡಬಾರದು. ಮೊದಲಿನಿಂದನೇ ಇಂಗ್ಲಿಷ್ ಭಾಷೆಯನ್ನ ನಾವು ಮಾತನಾಡಿಸ್ತಾ ಹೋದಾಗ ಮಕ್ಕಳು ಮಾತೃಭಾಷೆಯನ್ನ ಸರಿಯಾಗಿ ಕಲಿತಾ ಇಲ್ಲ. ಇದರಿಂದ ಹಲವಾರು ಭಾವನಾತ್ಮಕ ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾ ಇದ್ದಾರೆ. ಸೊ ಇವುಗಳನ್ನ ನಾವು ದೂರ ಇಡಬೇಕು ಅಂತ ಹೇಳಿದ್ರೆ ಮೊದಲಿನಿಂದನೂ ನಾವು ಮಕ್ಕಳಿಗೆ ಮೊದಲು ಮನೆಯಲ್ಲಿ ಮಾತನಾಡುತ್ತಿರುವ ಮಾತೃಭಾಷೆಯ ಜೊತೆಗೆ ಅವರಿಗೆ ಸಂಭಾಷಣೆ ಮಾಡ್ಬೇಕಾಗತ್ತೆ. ಇದರಿಂದ ಹಲವಾರು ಅನುಕೂಲಗಳು ಮಕ್ಕಳ ಒಂದು ಜೀವನದಲ್ಲಿನೂ ಸಹ ಆಗುತ್ತದೆ. ಆಮೇಲೆ ಈ ಒಂದು ಪೋಷಕರ ಜೀವನದಲ್ಲಿ ಅಂದ್ರೆ ಕುಟುಂಬದಲ್ಲಿನೂ ಸಹ ಒಳ್ಳೆಯ ಒಂದು ವಾತಾವರಣ ಇರಲೂನು ಸಹ ಇದು ಸಹಾಯ ಮಾಡುತ್ತದೆ. ಸೊ ಮಾತೃಭಾಷೆಯ ಪ್ರಾಮುಖ್ಯತೆಯ ಬಗ್ಗೆ ಈ ಕೆಲವು ಅಂಶಗಳು ಎಲ್ಲ ಪೋಷಕರಿಗೂ ಸಹ ತಲುಪಿಸ್ಬೇಕು ಅಂತ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ವಿಡಿಯೋ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.